ಇನ್ನು ರಾಜ್ಯಸಭೆ ಚುನಾವಣೆಗೆ ದಂಗಲ್ ರೋಚಕ ತಿರುವು ಪಡೆದುಕೊಳ್ತಾ ಇರುವಂಥದ್ದು ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತ ಆಗಿದೆ. ಚುನಾವಣಾ ಆಯೋಗದ ಕ್ರಮವನ್ನು ಖಂಡಿಸಿ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ತಡರಾತ್ರಿ ಧರಣಿ ಕೂಡ ನಡೆಸಿದ್ರು. ಇದು ದೊಡ್ಡ ಹೈಡ್ರಾಮಾಗೆ ಕಾರಣ ಆಯಿತು. ಕೇಂದ್ರ ಚುನಾವಣಾ ಆಯೋಗ ಕಚೇರಿ ಮುಂದೆ ಕೈ ನಾಯಕರ ಕಿಚ್ಚು. ತಡರಾತ್ರಿ ಗೇಟ್ ಬಳಿಯೇ ಕುಳಿತು ಧರಣಿ. ಚುನಾವಣಾ ಆಯೋಗದ ಕಚೇರಿ ದ್ವಾರದ ಬಳಿಯೇ ಸಾಲಾಗಿ ಮಲಗಿ ಆಕ್ರೋಶ. ರಾಜ್ಯಸಭೆ ಚುನಾವಣೆಗೆ ಕೈ ಅಭ್ಯರ್ಥಿ ಮೀನಾಕ್ಷಿ ನಾಮಪತ್ರ ತಿರಸ್ಕೃತ. ಚುನಾವಣಾ ಆಯೋಗದ ವಿರುದ್ಧ ತಡರಾತ್ರಿ ಕೈ ನಾಯಕರ ಪ್ರೊಟೆಸ್ಟ್. ಜೂನ್ 18ರಂದು ರಾಜ್ಯಸಭೆಯ 24 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ 4 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು, ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಸೇರಿ 3 ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಸ್ಪರ್ಧಿಸಿದ್ದಾರೆ. ಆದರೆ ಮಧ್ಯಪ್ರದೇಶದಿಂದ ರಾಜ್ಯಸಭೆಯ 3 ಸ್ಥಾನಗಳಿಗೆ ಎಲೆಕ್ಷನ್ ನಡೀತಾ ಇದ್ದು, ಇದೀಗ ರೋಚಕ ತಿರುವು ಸಿಕ್ಕಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಹುಲ್ ಗಾಂಧಿ ಆಪ್ತರಾದ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವನ್ನು ಚುನಾವಣಾ ಆಯೋಗ ತಿರಸ್ಕರಿಸಿದೆ. ತೆಲಂಗಾಣದಲ್ಲಿ ಬಾಕಿ ಇರುವ ಪ್ರಕರಣವೊಂದನ್ನು ಅಫಿಡವಿಟ್ನಲ್ಲಿ ಮುಚ್ಚಿಟ್ಟಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಚುನಾವಣಾ ಆಯೋಗದ ಈ ಕ್ರಮದ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ದೆಹಲಿಯಲ್ಲಿರುವ ಚುನಾವಣಾ ಆಯೋಗ ಕೇಂದ್ರ ಕಚೇರಿ ಮುಂಭಾಗ ನಿನ್ನೆ ತಡರಾತ್ರಿ ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ, ಜೈರಾಮ್ ರಮೇಶ್, ಸಚಿನ್ ಪೈಲಟ್, ಭೂಪೇಶ್ ಬಘೇಲ್ ಸೇರಿ ಹಲವು ನಾಯಕರು ಪ್ರತಿಭಟನೆ ನಡೆಸಿದ್ರು. ದೂರು ಕೊಡಲು ಒಳಗಡೆ ಬಿಡದಿದ್ದಕ್ಕೆ ಮತ್ತಷ್ಟು ರೊಚ್ಚಿಗೆದ್ರು. ಇದು ಮತಗಳ ಕಳ್ಳತನ ಅಲ್ಲ, ಬದಲಿಗೆ ಸೀಟು ಕಳ್ಳತನ. ನಮ್ಮ ಅಭ್ಯರ್ಥಿ ವಿರುದ್ಧ ಯಾವುದೇ ಕೇಸ್ ಇಲ್ಲದಿದ್ರೂ ಉದ್ದೇಶಪೂರ್ವಕವಾಗಿ ನಾಮಪತ್ರ ತಿರಸ್ಕರಿಸಲಾಗಿದೆ ಎಂದು ಕಿಡಿಕಾರಿದ್ರು. This is a clear-cut, blatant violation of democratic principle in this country. Complete, they are killing the democracy of this country. This is a clear example of that. 6:30 only they rejected their nomination. 7:25 we have given a letter to the Election Commission of India for seeking an appointment with the Election Commission for giving a complaint. After 40 minutes. Then also Election Commission is not allowing us to go. Election Commission is not allowing us to go. What is happening in this country? कोई आरोप नहीं है. सुप्रीम कोर्ट ने एक वर्डिक्ट दिया हुआ है कि छोटे मोटे जो टेक्निकल पॉइंट्स हैं उस पर निर्वाचन आयोग किसी के नामांकन को रद्द नहीं कर सकता. और हमारी उम्मीदवार के ऊपर कोई FIR नहीं है, कोई केस नहीं है, कोई चार्जशीट नहीं है, कोई कन्विक्शन नहीं है. एक नोटिस कोई आया होगा, उसके आधार पर आप राज्यसभा का नॉमिनेशन रिजेक्ट कर रहे हैं. ये पहली बार हो रहा है और मुझे लगता है कि यहाँ कहीं ना कहीं षड्यंत्र हुआ है. ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಚುನಾವಣಾ ಆಯೋಗದ ಕಚೇರಿ ಮುಂದೆಯೂ ಕಾಂಗ್ರೆಸ್ ನಾಯಕರು ಸಾಲಾಗಿ ಮಲಗಿ ಅಹೋರಾತ್ರಿ ಧರಣಿ ನಡೆಸಿದ್ರು. ಇನ್ನೊಂದೆಡೆ ಮಧ್ಯಪ್ರದೇಶ ಬಿಜೆಪಿ ನಾಯಕರು ಸಂಭ್ರಮಾಚರಣೆ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಸಂದ ಜಯ ಎಂದಿದ್ದಾರೆ. ಬಿಜೆಪಿಯ 3 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ. ಬೆಂಗಳೂರಿಗೆ ಶಿಫ್ಟ್ ಆಗಬೇಕಿದ್ದ ಮಧ್ಯಪ್ರದೇಶ ಕೈ ಶಾಸಕರು ವಾಪಸ್. ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕರಿಸುವಂತೆ ಚುನಾವಣಾಧಿಕಾರಿಗೆ ಮಧ್ಯಪ್ರದೇಶ ಬಿಜೆಪಿ ನಾಯಕರು ದೂರು ನೀಡಿದ್ರು. ಕ್ರಿಮಿನಲ್ ಮೊಕದ್ದಮೆ ಮಾಹಿತಿ ಮುಚ್ಚಿಟ್ಟಿರೋದು ನಿಯಮ ಉಲ್ಲಂಘನೆ ಎಂದು ವಾದಿಸಿದ್ರು. ಬಿಜೆಪಿ ನಾಯಕರ ತಕರಾರು ಅರ್ಜಿ ಪುರಸ್ಕರಿಸಿದ ಚುನಾವಣಾ ಅಧಿಕಾರಿ ನಿನ್ನೆ ಕೈ ಅಭ್ಯರ್ಥಿ ಮೀನಾಕ್ಷಿ ನಾಮಪತ್ರ ತಿರಸ್ಕರಿಸಿದ್ದಾರೆ. ಇದರಿಂದಾಗಿ ರಾಜ್ಯಸಭೆಗೆ ಬಿಜೆಪಿಯ 3 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಧ್ಯಪ್ರದೇಶದಿಂದ ರಾಜ್ಯಸಭೆ 3 ಸ್ಥಾನಗಳಿಗೆ 4 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ನಿಂದ ಒಬ್ಬರು ಸ್ಪರ್ಧಿಸಿದ್ರು. ರಾಹುಲ್ ಆಪ್ತರಾದ ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಸಿದ್ರು. ಸಂಖ್ಯಾಬಲದ ಆಧಾರದ ಮೇಲೆ ಬಿಜೆಪಿಯ 2 ಅಭ್ಯರ್ಥಿ ಗೆಲ್ಲಲು ಅವಕಾಶ ಇದ್ದು, ಮೊದಲ 2 ಸ್ಥಾನಕ್ಕೆ ತರುಣ್ ಚುಗ್ ಮತ್ತು ರಜನೀಶ್ ಕಣಕ್ಕಿಳಿದಿದ್ರು. ಆದರೆ 3ನೇ ಅಭ್ಯರ್ಥಿ ಗೆಲ್ಲಲು ಸಂಖ್ಯಾಬಲದ ಕೊರತೆ ಇದ್ರೂ ಬಿಜೆಪಿ OBC ನಾಯಕ ಮಹೇಶ್ ಕೇವತ್ರನ್ನ ಕಣಕ್ಕಿಳಿಸಿತ್ತು. ಇದೀಗ ಕೈ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತವಾಗಿದ್ದು 3 ಸ್ಥಾನ ಬಿಜೆಪಿ ತೆಕ್ಕೆಗೆ ಹೋಗಿದೆ. ಬಿಜೆಪಿಯ 3 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಬಿಜೆಪಿಯ 3ನೇ ಅಭ್ಯರ್ಥಿಯ ಗೆಲುವಿಗೆ 8 ಮತಗಳ ಕೊರತೆ ಇತ್ತು. ಬಿಜೆಪಿ ಕೈ ಶಾಸಕರಿಗೆ ಗಾಳ ಹಾಕುವ ಸುಳಿವು ದೊರೆತಿತ್ತು. ಅಡ್ಡ ಮತದಾನ ಭೀತಿ ಹಿನ್ನೆಲೆ ಕಾಂಗ್ರೆಸ್ ತನ್ನೆಲ್ಲ 63 ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲು ಮುಂದಾಗಿತ್ತು. ರೆಸಾರ್ಟ್ ಕೂಡ ಬುಕ್ ಆಗಿತ್ತು. ಶಾಸಕರೆಲ್ಲ ಭೋಪಾಲ್ನಿಂದ ವಿಶೇಷ ವಿಮಾನ ಏರಿ ಕುಳಿತಿದ್ರು. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತಗೊಂಡ ಹಿನ್ನೆಲೆ ಕೊನೆ ಕ್ಷಣದಲ್ಲಿ ಶಾಸಕರು ಬೆಂಗಳೂರು ಟ್ರಿಪ್ ಕ್ಯಾನ್ಸಲ್ ಆಗಿದೆ.
ಇಂದು ಮಧ್ಯಾಹ್ನ 12 ಗಂಟೆಗೆ ಕಾಂಗ್ರೆಸ್ ನಾಯಕರಿಗೆ ಚುನಾವಣಾ ಆಯೋಗ ಭೇಟಿಗೆ ಟೈಮ್ ನೀಡಿದೆ. ಆಯೋಗದ ಕ್ರಮ ಪ್ರಶ್ನಿಸಿ ಕೈ ನಾಯಕರು ಕೋರ್ಟ್ ಮೆಟ್ಟಿಲೇರುವ ಬಗ್ಗೆ ಚಿಂತಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.